ಒಬ್ಬ ಯೋಧನಿಂದ ಒಂದೇ ಸೈನ್ಯದ ದಿಕ್ಕನ್ನೇ ತಿರುಗಿಸ್ಬೋದು ಅಂತ ಅಂದರೆ ಆ ಯುದ್ಧ ನಿಜವಾಗ್ಲೂ ಆಯುಧಗಳಿಂದ ಶುರುವಾಗಿದ್ದ ಅಥವಾ ಭಯದಿಂದ? ಲೆಜೆಂಡ್ಸ್ ಆನ್ ಬ್ಯಾಟಲ್ ಫೀಲ್ಡ್ ಆರ್ ಮೈಂಡ್ ಗೇಮ್? ಕುರುಕ್ಷೇತ್ರ ನೋಡೋಕೆ ದೂರದಿಂದ ಬರೀ ಒಂದು ರಣರಂಗಭೂಮಿ ಅಂತ ಅನ್ಸುತ್ತೆ, ಆದರೆ ಹತ್ತಿರದಿಂದ ಒಂದ್ಸತಿ ಯೋಚನೆ ಮಾಡಕ್ಕೆ ಹೋದಾಗ ಅಲ್ಲಿ ಬರೀ ಪ್ರತಿ ಉಸಿರಾಟದಲ್ಲೂ ಸಿಂಹಾಸನ ಅನ್ನೋ ಶಬ್ದ ಕೇಳಿಸುತ್ತೆ. ಅಧ್ಯಾಯ 1 ಶ್ಲೋಕ. ಹತೃಶೂರೋ ಮಹೇಶ್ವಾಸ ಭೀಮಾರ್ಜುನ ಸಮಾಯುಧ ಯುಯುದ್ಧನೋ ವಿರಾಟಶ್ಚ ದ್ರುಪದಶ್ಚ ಮಹಾರಥಃ. ಇದು ಬರೀ ಶ್ಲೋಕ ಅಲ್ಲ, ವೈರಿ ಎದೆಯಲ್ಲಿ ಹುಟ್ಟಿರೋ ನಡುಕ. ಇವಾಗ ಈ ಶ್ಲೋಕದ ಕತೆ ತಿಳ್ಕೊಳ್ಳೋಣ, ಇಲ್ಲೇನ್ ನಡೀತಿದೆ ಅಂತ. ಅಂದ್ರೆ ದುರ್ಯೋಧನ ದ್ರೋಣಾಚಾರ್ಯರ ಮುಂದೆ ನಿಂತು ಹೇಳ್ತಿದ್ದಾನೆ, ಗುರುಗಳೇ, ಇಲ್ಲಿ ನಿಂತಿರೋರು ಸಾಮಾನ್ಯ ಯೋಧರಲ್ಲ. ಈ ಯುದ್ಧದಲ್ಲಿ ಭೀಮ ಅರ್ಜುನರಿಗೆ ಸರ್ವನಾದ ಮಹಾಬಲಶಾಲಿಗಳೆಲ್ಲ ಇದ್ದಾರೆ. ವಿರಾಟ, ದ್ರುಪದ ಇವರೆಲ್ಲರೂ ಮಹಾರಥರು. ಪಾಂಡವರ ಪುತ್ರ ದುಷ್ಪ್ರದ್ಯುಮ್ನ, ಅವ್ರ ಮೇಲೆಲ್ಲ ಭಯ ಏನಿಲ್ಲ. ನಿಜವಾದ ಭಯ ಇರೋದು ಯುಯುದ್ಧನ, ವಿರಾಟ, ದ್ರುಪದ. ಇವರೆಲ್ಲರೂ ಒಬ್ಬರೇ. ಯುದ್ಧದ ಫಲಿತಾಂಶನೇ ಬದಲಾಯಿಸಬಲ್ಲ ಮಹಾರಥ. ದುರ್ಯೋಧನನಿಗೆ ಆಲ್ರೆಡಿ ಗೊತ್ತಿತ್ತು ಭೀಮಾರ್ಜುನನ ಎದುರಿಸಬೇಕಂತ ಅಂದ್ರೆ ಮರಣದಲ್ಲಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋ ತರ. ಈ ಭಯ ಹೇಗ್ ಬಂತು, ಇದರ ಅಸಲಿ ಸತ್ಯ ಏನಂತ ಹೇಳ್ತೀನಿ ನೋಡಿ. ಇದು ಕೇವಲ ಯುದ್ಧದ ಕಥೆ ಅಲ್ಲ ಸ್ನೇಹಿತರೆ. ನಿಮ್ಮ ಆಫೀಸ್ಗಳಲ್ಲಾಗಿರ್ಬೋದು, ನಿಮ್ಮ ಬಿಸ್ನೆಸ್ಗಳಲ್ಲಾದ್ರೂ ಆಗಿರ್ಬೋದು, ಲೈಫ್ ಪ್ರೋಸೆಸ್ಗಳಲ್ಲಾದ್ರೂ ಆಗಿರ್ಬೋದು. ಎದುರಾಳಿ ಬಲವಾಗಿದ್ದಾನೆ ಅಂತ ನಾವು ಎಷ್ಟೋ ಸಲ ಸೋಲನ್ನು ಒಪ್ಕೊಂಡ್ಬಿಡ್ತೀವಿ ಅಲ್ವಾ. ನೆನಪಿರ್ಲಿ, ಯುದ್ಧ ನಡೆಯೋದು ಕತ್ತಿಗಳಿಂದ ಅಲ್ಲ, ಕೆಚ್ಚೆದೆಯಿಂದ ನಿಲ್ಲದ್ರಿಂದ. ಭೀಮ ಅರ್ಜುನರ ಶಕ್ತಿ ಅರ್ಥ ಮಾಡಿಕೊಂಡವನು ಸೋಲನ್ನು ಊಹಿಸಬಹುದು. ಯುದ್ಧ ಆಯುಧಗಳಿಂದ ಶುರುವಾಗಿರಲಿಲ್ಲ, ಭಯದಿಂದ ಶುರುವಾಗಿತ್ತು. ಇದು ಕೇವಲ ಆರಂಭ ಮಾತ್ರ. ಮುಂದಿನ ಶ್ಲೋಕದಲ್ಲಿ ಅಸಲಿ ಆಟ ಶುರುವಾಗುತ್ತೆ. ವೇಟ್ ಅಂಡ್ ವಾಚ್.